ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜೂನ್ ತಿಂಗಳ 18ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಕೋಪಗೊಂಡರೂ ಪಾಪ ಮಾಡಬೇಡಿರಿ. ಕೀರ್ತನೆಗಳು 4:4. ಕೋಪವು ದೇವರು ನೀಡಿದ ಭಾವನೆ. ಸರಿಯಾದ ಕಾರಣಗಳಿಗಾಗಿ ಸರಿಯಾದ ಸಮಯದಲ್ಲಿ ಕೋಪಗೊಳ್ಳುವುದರಲ್ಲಿ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅನಿಯಂತ್ರಿತ ಕೋಪ ಅಪಾಯಕಾರಿ. ಕೋಪವು ಹೃದಯದಲ್ಲಿ ದೀರ್ಘಕಾಲದಿಂದ ಅಡಗಿದ್ದರೆ ಅದು ಕಹಿ, ದ್ವೇಷ ಮತ್ತು ಸೇಡು ತೀರಿಸಿಕೊಳ್ಳುವ ಬಯಕೆಯಾಗಿ ಬದಲಾಗಬಹುದು. ಆದ್ದರಿಂದ ನೀವು ಕೋಪಗೊಂಡಾಗಲೂ ಪಾಪ ಮಾಡಬೇಡಿ. ಅಪೊಸ್ತಲನಾದ ಪೌಲನು ಎಚ್ಚರಿಸುತ್ತಾನೆ, ನಾವು ದುರಂಕಾರಿಗಳಾಗದೆ ಒಬ್ಬರನ್ನೊಬ್ಬರು ಕೆಣಕದೆ ಇರೋಣ. ಗಲಾತ್ಯದವರಿಗೆ 5:26. ಕೆಲವು ಜನರು ತಮ್ಮ ಕೋಪವನ್ನು ತಪ್ಪು ಗುರಿಯತ್ತ ನಿರ್ದೇಶಿಸುತ್ತಾರೆ. ಉದಾಹರಣೆಗೆ, ಸಂಗಾತಿಯ ಮೇಲಿನ ಹತಾಶೆಯಲ್ಲಿ ಅವರು ಮಕ್ಕಳ ಮೇಲೆ ದಾಳಿ ಮಾಡುತ್ತಾರೆ. ಅವರ ಕೋಪವು ನಾಯಿಗಳು ಮತ್ತು ಬೆಕ್ಕುಗಳಂತಹ ಸಾಕು ಪ್ರಾಣಿಗಳ ಮೇಲೂ ಬೀಳಬಹುದು. ಅತ್ತೆ ಮಾವಂದಿರ ನಡುವಿನ ತಪ್ಪು ತಿಳುವಳಿಕೆಯು ಅನಗತ್ಯ ಜಗಳಗಳಿಗೆ ಕಾರಣವಾಗುತ್ತದೆ. ಇದು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಹಾಳು ಮಾಡುತ್ತದೆ. ನನ್ನ ತಂದೆ ಕಾಲೇಜಿನಲ್ಲಿದ್ದಾಗ ಯಾರಾದರೂ ಟೀಕಿಸಿದರೆ ಅಥವಾ ಅವರ ತಪ್ಪುಗಳನ್ನು ಎತ್ತಿ ತೋರಿಸಿದರೆ ತುಂಬ ಕೋಪಗೊಳ್ಳುತ್ತಿದ್ದರು. ಆ ಕೋಪವು ಅವರನ್ನು ಇತರರನ್ನು ಹೊಡೆಯುವಂತೆ ಮಾಡುತ್ತಿತ್ತು. ಆದರೆ ಯೇಸು ಅವರನ್ನು ರಕ್ಷಿಸಿದಾಗ ಅವರು ದಿನಗಟ್ಟಲೆ ಉಪವಾಸ ಮಾಡಿ ಪ್ರಾರ್ಥಿಸಿದರು. ತಮ್ಮ ಕೋಪದ ಸ್ವಭಾವವನ್ನು ಬದಲಾಯಿಸುವಂತೆ ಕರ್ತನನ್ನು ಕೇಳಿಕೊಂಡರು. ಅವರು, ಕರ್ತನೇ, ನಾನು ಕೋಪಗೊಂಡಾಗ ಇತರರಿಗೆ ಹಾನಿ ಮಾಡದಂತೆ ನನಗೆ ಕೃಪೆಯನ್ನು ಕೊಡು ಎಂದು ಕೂಗಿದರು. ಅವರು ಶ್ರದ್ಧೆಯಿಂದ ಪ್ರಾರ್ಥಿಸಿದರು, ನನಗೆ ಕ್ರಿಸ್ತನ ಸೌಮ್ಯತೆಯನ್ನು ಕೊಡು. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದನು ಮತ್ತು ಅನಿಯಂತ್ರಿತ ಕೋಪದ ಮೇಲೆ ಅವರಿಗೆ ಜಯವನ್ನು ಕೊಟ್ಟನು. ನೀವು ಕೋಪದ ಭುಗಿಲೆದ್ದ ಸ್ಥಿತಿಯಲ್ಲಿ ಕಠೋರವಾಗಿ ಮಾತನಾಡಿದರೆ ಬೇಗನೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ ಮತ್ತು ಆ ವ್ಯಕ್ತಿಯೊಂದಿಗೆ ಶಾಂತಿಯನ್ನು ಹುಡುಕಿರಿ. ತಡಮಾಡದೆ ಕ್ಷಮೆ ಕೇಳಿ. ಹೀಗೆ ಮಾಡುವುದರಿಂದ ನಿಮಗೆ ಅನೇಕ ಆಶೀರ್ವಾದಗಳು ಮತ್ತು ಅನುಗ್ರಹಗಳು ಸಿಗುತ್ತವೆ. ಕ್ಷಮೆ ಹರಿಯುವಾಗ ಸಂಬಂಧಗಳು ಮತ್ತು ಸ್ನೇಹಗಳು ಸಂರಕ್ಷಿಸಲ್ಪಡುತ್ತವೆ. ಯಾಕೋಬನು ಬರೆದದ್ದು, ಪ್ರತಿಯೊಬ್ಬನು ಕೇಳುವುದರಲ್ಲಿ ಶೀಘ್ರನು, ಮಾತನಾಡುವುದರಲ್ಲಿ ನಿಧಾನನು, ಕೋಪದಲ್ಲಿ ನಿಧಾನನೂ ಆಗಿರಲಿ. ಯಾಕೆಂದರೆ ಮನುಷ್ಯನ ಕೋಪವು ದೇವರ ನೀತಿಯನ್ನು ಉಂಟು ಮಾಡುವುದಿಲ್ಲ. ಯಾಕೋಬ 1:19-20. ಪೌಲನು ಒಂದು ಬುದ್ಧಿವಂತ ಮಿತಿಯನ್ನು ಸಹ ನೀಡುತ್ತಾನೆ. ಕೋಪಗೊಳ್ಳಿರಿ, ಆದರೆ ಪಾಪ ಮಾಡಬೇಡಿ. ಸೂರ್ಯನು ಮುಳುಗುವವರೆಗೂ ನಿಮ್ಮ ಕೋಪವು ನಿಲ್ಲಲಿ. ಎಫೆಸದವರಿಗೆ 4:26. ನಿಮ್ಮ ಕೋಪವು ಒಂದು ದಿನಕ್ಕಿಂತ ಹೆಚ್ಚು ಕಾಲ ಇದ್ದರೆ ಅದು ಸೈತಾನನಿಗೆ ನೆಲೆಯನ್ನು ನೀಡುತ್ತದೆ. ಕರ್ತನು ಯಾವಾಗ ಹಿಂತಿರುಗುತ್ತಾನೆಂದು ನಮಗೆ ತಿಳಿದಿಲ್ಲ. ನಾವು ಕೋಪ, ಕಹಿ ಅಥವಾ ಅಸಮಾಧಾನವನ್ನು ಹೊಂದಿರುವುದು ಕಂಡುಬಂದರೆ ನಾವು ಹಿಂದೆ ಉಳಿಯಬಹುದು. ದೇವರ ಪ್ರಿಯ ಮಕ್ಕಳೇ, ಕೋಪವು ನಿಮ್ಮ ಮೇಲೆ ಆಳ್ವಿಕೆ ನಡೆಸಲು ಬಿಡಬೇಡಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಕಾರಣವಿಲ್ಲದೆ ಕೋಪಿಸಿಕೊಳ್ಳುವವನು ನ್ಯಾಯ ತೀರ್ಪಿನ ಅಪಾಯಕ್ಕೆ ಒಳಗಾಗುವನು. ಮತ್ತಾಯ 5:22. ಕರ್ತನು ಆಶೀರ್ವದಿಸಲಿ. ಆಮೇನ್.